ಕನಕಪುರ ನಗರಸಭಾ ವ್ಯಾಪ್ತಿಯಲ್ಲಿ ಬಡ ಜನರಿಗೆ ನೀಡಲಾಗಿರುವ ನಿವೇಶನಗಳಿಗೆ ನಕಲಿ ದಾಖಲಾತಿ ಸೃಷ್ಟಿಸಿ ಮಾರಾಟ ಮಾಡಲಾಗುತ್ತಿದೆ. ಇದರಿಂದ ಮೂಲ ಫಲಾನುಭವಿಗಳು ವಂಚನೆಗೆ ಒಳಗಾಗುತ್ತಿದ್ದಾರೆ. ಇದನ್ನು ತಡೆಗಟ್ಟುವಂತೆ ಸದಸ್ಯರು ಆಯುಕ್ತರ ಗಮನ ಸೆಳೆದರು. ಕನಕಪುರ ನಗರಸಭೆಯ ಸರ್ವ ಸದಸ್ಯರ ಸಾಮಾನ್ಯ ಸಭೆಯಲ್ಲಿ ಸದಸ್ಯರುಗಳು ವಿವಿಧ ಬಡಾವಣೆಗಳಲ್ಲಿ ಹಂಚಿಕೆಯಾಗಿರುವ ಮೂಲ ಫಲಾನುಭವಿಗಳಿಗೆ ವಂಚಿಸಿ ನಿವೇಶನ ಮಾರಾಟ ಮಾಡಲಾಗುತ್ತಿದೆ ಎಂದು ಸಭೆಯ ಗಮನಕ್ಕೆ ತಂದ ಸಂದರ್ಭದಲ್ಲಿ ನಗರಸಭಾ ಆಯುಕ್ತರಾದ ಮಹಾದೇವರವರು ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡು ಮಾತನಾಡಿದರು. ಮೂಲ ಫಲಾನುಭವಿಗಳು ತಮ್ಮ ದಾಖಲಾತಿಯನ್ನು ನಗರಸಭೆಗೆ ತಂದು ತಮಗೆ ನೀಡಲಾಗಿರುವ ಖಾಲಿ ನಿವೇಶನಗಳಿಗೆ ಸಂಬಂಧಿಸಿದಂತೆ ಈ ಖಾತೆಯನ್ನು ಮಾಡಿಸಿಕೊಂಡು ತಮ್ಮ ಸುಪರ್ದಿಗೆ ಪಡೆಯುವಂತೆ ಕರೆ ನೀಡಿದರು. ಇಂತಹ ಪ್ರಕರಣಗಳು ಮುಂದಿನ ದಿನಗಳಲ್ಲಿ ಕಂಡುಬಂದಲ್ಲಿ ಕ್ರಿಮಿನಲ್ ಪ್ರಕರಣವನ್ನು ಪೊಲೀಸ್ ಠಾಣೆಯಲ್ಲಿ ದಾಖಲಿಸಲಾಗುವುದು. ನಗರಸಭೆ ವ್ಯಾಪ್ತಿಯ ಕರಡಿಗುಡ್ಡ, ಬಾಲಗಂಗಾಧರನಾಥ ಬಡಾವಣೆ ಹಾಗೂ ಮಹಾರಾಜರ ಕಟ್ಟೆ ಬಡಾವಣೆಯ ವ್ಯಾಪ್ತಿಯಲ್ಲಿ ನೈಜ ಫಲಾನುಭವಿಗಳಿಗೆ ನೀಡಲಾಗಿರುವ ನಿವೇಶನ ಮೂಲ ದಾಖಲಾತಿ ತಂದು ಅತಿ ಶೀಘ್ರವಾಗಿ ತಮ್ಮ ನಿವೇಶನಗಳಿಗೆ ಸಂಬಂಧಿಸಿದಂತೆ ಕಂದಾಯ ಕಟ್ಟಿ ಈ ಖಾತೆಯನ್ನು ಮಾಡಿಸಿಕೊಳ್ಳುವಂತೆ ಮನವಿ ಮಾಡಿದ್ದಾರೆ. ನಗರಸಭಾ ಅಧ್ಯಕ್ಷೆ ಲಕ್ಷ್ಮೀದೇವಮ್ಮ, ಉಪಾಧ್ಯಕ್ಷರಾದ ಸೈಯದ್ ಸಾದಿಕ್ ಸೇರಿದಂತೆ ಎಲ್ಲ ಸದಸ್ಯರು ಇಂತಹ ಪ್ರಕರಣಗಳು ಆಗದಂತೆ ಆದಷ್ಟು ಬೇಗ ತಡೆಗಟ್ಟುವಂತೆ ಹಾಗೂ ಸಂಬಂಧಪಟ್ಟವರ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ಒತ್ತಾಯಿಸಿದರು. ಈಗ ಒಂದು ಕೆಲಸ ಮಾಡಿರೋ ಬೋರ್ಡ್ ಹಾಕಿಸಿ ಈ ತರ ನಗರಸಭೆಯಿಂದ ಹಂಚಿಕೆ ಆಗಿರುವ ನಿವೇಶನಗಳನ್ನ ಯಾರು ಬೇರೆಯವರು ನಕಲಿ ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ಮಾಡಿಸ್ಕೊತಾ ಇದ್ದಾರೆ. ಹಾಗಾಗಿ ಇಲ್ಲಿ ಏನೇನು ಸೈಟಿನ ಹಂಚಿಕೆ ಮಾಡಿದ್ದೀವಿ ಅವರು ಮಾಲೀಕರು ಬಂದು ಇವರು ಖಾತೆ ಮಾಡಿಸ್ಕೋಬೇಕು. ಏನಾದ್ರು ಸಂಬಂಧಪಟ್ಟಂತಹ ಏನಾದ್ರು ಲೋಪದೋಷಗಳು ಉಂಟಾದರೆ ಸಂಬಂಧಪಟ್ಟ ಮೇಲೆ ಕ್ರಿಮಿನಲ್ ಕೇಸ್ ದಾಖಲು ಮಾಡ್ತೀವಿ. ಏನಪ್ಪ ಅಂತಂದ್ರೆ ಈಗ ನಾವೆಲ್ಲ ನಿಮಗೆಲ್ಲ ಮಾಹಿತಿ ಗೊತ್ತಿರಬಹುದು, 20-25 ವರ್ಷದಿಂದ ಬಡವರಿಗೆ ಅಂತ ಸೈಟ್ ಕೊಟ್ಟರೆ ಕರಡಿಗುಡ್ಡೆ ಮತ್ತೆ ಆಮೇಲೆ ಸರ್ ಇದು ಕರಡಿಗುಡ್ಡೆ ಅಲ್ಲ, ಇದು ಮಾರಿನಕಟ್ಟೆ, ಅದು ಹೇಳಿ ಏನು ನಾವು ಹಕ್ಕುಪತ್ರ ಕೊಟ್ಟಿದ್ದೀವಿ, ಮೂಲ ಹಕ್ಕುಪತ್ರ ಬಂದು ದಾಖಲಾತಿಗಳನ್ನು ಸಲ್ಲಿಸಿ ಮತ್ತೆ ಟ್ಯಾಕ್ಸ್ ಅನ್ನ ಪೇ ಮಾಡಿ ಅವ್ರು ಈ ಖಾತೆ ಮಾಡಿಸ್ಕೊಳ್ಳೋಕೆ ನಾವು ಕೇಳ್ಕೊಳ್ತಾ ಇದೀವಿ. ಮುಖಾಂತರ ಇದೊಂದು ಸುದ್ದಿ ಮಾಡಿಕೊಡ್ತೀವಿ. ಏನಾಗಿದೆ, ಇಲ್ಲಿ ಯಾರೋ ಒಬ್ರು ಏನೋ ವ್ಯಕ್ತಿ ಹೆಸರಲ್ಲಿ ಒಂದು ನಮ್ಮ ಖಾತೆ ಇದೆ, ಬೇರೆಯವ್ರನ್ನ ಏನೋ ವ್ಯಕ್ತಿ ಅಂತ ಹೇಳಿ ಅವ್ರದೇ ಇವರನ್ನೇ ಮಾಲೀಕರು ಅಂತ ಹೇಳಿ ಖಾತೆ ಮಾಡಿಸ್ಕೊಂಡು ಮಾರಾಟ ಮಾಡೋ ಪ್ರಕರಣಗಳು ಕಂಡು ಬರ್ತಾ ಇದೆ. ಇವು ಸಾಕಷ್ಟು ದೂರುಗಳು ಬರ್ತಾ ಇದೆ. ಹಾಗಾಗಿ ಯಾರ್ಯಾರು ಹಂಚಿಕೆ ಆಗಿದೆ ಆ ಮಾಲೀಕರು ಬಂದು ಖಾತೆಯನ್ನ ತೆರಿಗೆಯನ್ನು ಪಾವತಿಸಿ ಜೊತೆಗೆ ದಾಖಲಾತಿಗಳನ್ನು ಕೊಟ್ಟು ಈ ಖಾತೆ ಮಾಡಿಸ್ಕೋಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀವಿ. ಮತ್ತೆ ಈ ನಕಲಿ ದಾಖಲೆಗಳ ಸೃಷ್ಟಿ ಮಾಡೋದು ಕಂಡು ಬಂದ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲು ಮಾಡ್ತೀವಿ ಅಂತ ಈ ಮೂಲಕ ನಮ್ಮ ಸಭೆಯ ನಿರ್ಧಾರ ಆಗೈತೆ. ಸಾರ್ವಜನಿಕರು ಈ ಬಗ್ಗೆ ಗಮನವಿಟ್ಟು